ರಾಜಕುಮಾರಿಯ ಮೂಗು ಇದ್ದಕ್ಕಿದ್ದಂತೆ ಉದ್ದವಾಗಲು ಪ್ರಾರಂಭಿಸುತ್ತದೆ. ಅದು ಕೋಣೆಯಲ್ಲಿ ಹಿಡಿಯಲು ಸಾಧ್ಯವಾಗದಷ್ಟು ಉದ್ದವಾಗುತ್ತದೆ. ಅದು ಕಿಟಕಿಯಿಂದ ಹೊರಗೆ ಹತ್ತಿ ಒಂದು ಹಳ್ಳಿಯನ್ನು ತಲುಪುತ್ತದೆ. ಅಲ್ಲಿ ಇಡೀ ಹಳ್ಳಿಯು ಅದನ್ನು ನೋಡಲು ಆಶ್ಚರ್ಯಚಕಿತಳಾಗುತ್ತಾರೆ. ಆದರೆ ರಾಜಕುಮಾರಿಗೆ ತನ್ನ ಮೂಗನ್ನು ನೋಡಿ ತಲೆ ತಿರುಗಿದಂತಾಗುತ್ತದೆ. ನಂತರ ಮೂಗು ದೇಶದ ಗಡಿಯನ್ನು ದಾಟಿ ಹಿಮ ತುಂಬಿದ ಪ್ರದೇಶವನ್ನು ತಲುಪುತ್ತದೆ. ಇದರಿಂದಾಗಿ ರಾಜಕುಮಾರಿಗೆ ಶೀತ ಬರುತ್ತದೆ. ನಂತರ ಮೂಗು ಒಂದು ಹಳ್ಳಿಯ ಮೂಲಕ ಹಾದು ಹೋಗುವಾಗ ಒಬ್ಬ ಮಹಿಳೆ ಅದನ್ನು ಹಾವು ಎಂದು ತಪ್ಪಾಗಿ ಭಾವಿಸಿ ಅವಳ ಮೂಗಿನ ಮೇಲೆ ಬಿಸಿನೀರನ್ನು ಸುರಿಯುತ್ತಾಳೆ. ರಾಜಕುಮಾರಿಗೆ ತುಂಬಾ ಉರಿ ಉಂಟಾಯಿತು. ನಂತರ ಮೂಗು ಸಮುದ್ರವನ್ನು ದಾಟುತ್ತಿದ್ದಂತೆ ಇಬ್ಬರು ಚೇಷ್ಟೆಯ ಮಕ್ಕಳು ಅದರ ಮೇಲೆ ಕಲ್ಲುಗಳನ್ನು ಎಸೆಯಲು ಪ್ರಾರಂಭಿಸುತ್ತಾರೆ. ಆಗ ರಾಜಕುಮಾರಿಗೆ ತುಂಬಾ ನೋವಾಗುತ್ತದೆ. ಸ್ವಲ್ಪ ಸಮಯದ ನಂತರ ಮೂಗು ನೆರೆಯ ದೇಶವನ್ನು ತಲುಪುತ್ತದೆ ಮತ್ತು ಅದೃಷ್ಟವಶಾತ್ ಅಲ್ಲಿನ ಮಂತ್ರಿಗಳು ಈಗಾಗಲೇ ಅದರ ಬಗ್ಗೆ ತಿಳಿದಿದ್ದರು. ಆದ್ದರಿಂದ ಅವರು ಅದನ್ನು ಸ್ವಾಗತಿಸಲು ಸಿದ್ಧರಾಗಿದ್ದರು. ಮೂಗು ಬಂದ ತಕ್ಷಣ ಎಲ್ಲರೂ ಅದನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸುತ್ತಾರೆ ಮತ್ತು ಅದಕ್ಕೆ ವಿಶೇಷ ಹಾಲನ್ನು ಕುಡಿಯಲು ನೀಡುತ್ತಾರೆ. ಅದನ್ನು ಕುಡಿದದಿದ ನಂತರ ರಾಜಕುಮಾರಿಯು ತೀವ್ರವಾಗಿ ಕೆಮ್ಮಲು ಪ್ರಾರಂಭಿಸುತ್ತಾಳೆ. ನಂತರ ಸೈನಿಕರು ಮೂಗನ್ನು ಎತ್ತಿಕೊಂಡು ರಾಜನ ಬಳಿಗೆ ಕರೆದೊಯ್ಯುತ್ತಾರೆ. ಅವನು ರಾಜಕುಮಾರಿಯ ಮೂಗಿಗೆ ಪದಕವನ್ನು ತೊಡಿಸುತ್ತಾನೆ. ನಂತರ ರಾಜಕುಮಾರಿ ಔಷಧಿ ಕುಡಿಯುತ್ತಾಳೆ ಮತ್ತು ಅವಳ ಮೂಗು ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ.